ನವರತ್ನಗಳಿಂದ ಅಲಂಕಾರವಾಗಿ ಈ ಕೋಟೆಯು ಎಷ್ಟು ವರ್ಣಿಸಲು ಸಾಲದು. ಇದನ್ನು ವರ್ಣಿಸ್ತಾ ಇದ್ದರೆ ನನ್ನ ಕಾರ್ಯಕ್ಕೆ ಕೈ ನೀಡುವುದು. ಈಗ ಅರ್ಧರಾತ್ರಿ ಸಮಯ ಆಗಿದೆ. ಈ ಕೋಟೆ ಒಳಗೆ ಪ್ರವೇಶ ಮಾಡಬೇಕು. ಓಹೋ, ಇದೇನು? ಈ ಕೋಟೆಯ ಬಾಗಿಲಲ್ಲಿ ಯಾವ ರಾಕ್ಷಸಿಗಳು ಅಡ್ಡವಾಗಿ ಮನೆಗಳಿಲ್ಲ. ಇವಳ ಶರೀರವು ಪರ್ವತಕ್ಕೆ ಸಮಾನವಿಲ್ಲ. ಇವಳಿಂದಲೇ ಧ್ವಂಸ ಮಾಡಿಬಿಡ್ರಿ. ಛೇ, ಹೆಂಗಸಾದ ಇವಳನ್ನು ಕೊಲ್ಲಬಾರದು. ನನ್ನ ಬಾಲದಿಂದ ಎಚ್ಚರಗೊಳಿಸಿ ಇವಳ ಅಪ್ಪಣೆ ಪಡೆದು ಒಳಗೆ ಪ್ರವೇಶ ಮಾಡಬೇಕು. ನೀನು ಯಾರನ್ನು ತಿಳಿಸಿಬಿಡು, ತಿಳಿದುಕೊಂಡು ಹೋಗ್ಬಿಡು. ನೀನು ಯಾರೆಂಬುದನ್ನು ಮೊದಲು ತಿಳಿಸು. ಎಲೆ ಲೆಂಕಿಣಿಯೇ, ಈ ಸುಂದರವಾಗಿನ ಫಲವನ್ನು ಒಂದು ಸಾರಿ ನೋಡಿಬಿಡು, ದಾರಿ ಬಿಡು. ಎಲೆ ಲೆಂಕಿಣಿಯೇ, ಅರ್ಧರಾತ್ರಿ ವೇಳೆಯಲ್ಲಿ ಕಳ್ಳನಂತೆ ಕೋಟೆಯೊಳಗೆ ಪ್ರವೇಶ ಮಾಡಲು ಯತ್ನಿಸುತ್ತಿರುವೆಯಾ? ಅದು ಸಾಧ್ಯವಿಲ್ಲ.
ಸರಿಯಲ್ಲ. ಲೇ ಲಂಕಿಣಿ, ನನ್ನ ಮಾತನ್ನು ಕೇಳು. ನನ್ನ ಬೆನ್ನಿನ ಮೇಲೆ ಮೂಲಾವರ್ತಿ ಪ್ರವೇಶಿಸಿ ಶ್ರೀರಾಮನ ಅನುಗ್ರಹದಿಂದ ಉಳಿದುಕೊಂಡರೆ ನಿನ್ನನ್ನು ಒಂದೇ ಒಂದು ಸಾರಿ ಯಮಪುರಿಗೆ ಕಳಿಸಬಹುದು. ಮೊದಲು ನೀನೇ ಪ್ರಹರಿಸು. ಆ ಪರಶಿವನ ಕೃಪೆಯಿಂದ ನಾನು ಬದುಕುಳಿದರೆ ನಿನ್ನನ್ನು ಒಂದೇ ಬಾರಿ ಕುಡಿ ಕುಡಿ ಬೇಡ ಬೇಡ, ನೀನೇ ಪ್ರವೇಶಿಸು. ಮೊದಲು ನಾನೇ ಪ್ರವೇಶಿಸಬೇಕೆ? ನೀನೇ ಪ್ರವೇಶಿಸು. ಯೋಚಿಸಿದ್ದೀಯೇ? ಯೋಚಿಸಿದ್ದೇನೆ, ನೀನೇ ಪ್ರವೇಶಿಸು. ಕೆಲವೋ ಕೋಡಗ, ಇದೋ ನೋಡು, ನನ್ನ ಕೈಗಳನ್ನು ನೋಡು, ಕೊಲೆಗಳಂತೆ ಇರುವುದು. ನನ್ನ ಕಾಲುಗಳನ್ನು ನೋಡು, ಕಂಬದಂತೆ ಇರುವರು. ಮೊದಲು ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧರಾಗಿರು ಲಕ್ಕಿಣಿ, ಸಿದ್ಧರಾಗಿರು. ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳಬೇಡ. ನಿನ್ನವರನ್ನೆಲ್ಲ ಸ್ಮರಿಸಿಕೋ. ನಿನ್ನ ಪ್ರಾಣವು ಹಾರಿ ಹೋಗುವುದು. ಈ ಕೋಡಗನ ಕತೆ ಮುಗಿಯಿತು. ಜಯ ನನದಾಯಿತು. ಕೆಲವೋ ಕೋಡಗ ಇನ್ನೂ ಮುಂದುವರಿದಿರುವೆಯಾ? ಚಿಂತೆ ಇಲ್ಲ, ಇನ್ನೂ 2 ಪ್ರಹಾರಗಳಿರುವವು. ಅದನ್ನು ಪ್ರಯೋಗಿಸಿದೆನು. ಕೆಲವೋ ಕೋಡಗ ಏನಿದು? ಈ ಕೋಡಗನ ದೇಹವು ಬಂಡೆಗೆ ಸಮನಾಗಿರುವುದು. ನನ್ನ ಕೈಗಳೇ ಸೆಳೆದು ಹೋದಂತಾಯಿತಲ್ಲ. ಆಗಲಿ, ಇನ್ನೂ ಒಂದು ಪ್ರಹಾರವಿರುವುದು. ನನ್ನೆಲ್ಲ ಶಕ್ತಿಯನ್ನು ಬಳಸಿ ಈ ಕೋಡಗನ ಕಥೆಯನ್ನು ಮುಗಿಸುವೆನು. ಕೆಲವೋ ಕೋಡಗ, ಕೊನೆಯದಾಗಿ ನಿನ್ನವರನ್ನೆಲ್ಲ ಸ್ಮರಿಸಿಕೊ. ಇದು ನೋಡು. ಲಕ್ಕಿಣಿ, ಸಿದ್ಧರಾಗು. ನಮ್ಮ ಕಣ್ಣ ಸಿದ್ಧವಾಗಬೇಕೆ? ಸಿದ್ಧರಾಗು. ಲಕ್ಕಿಣಿ, ಸಿದ್ಧರಾಗು. ಕಣ್ಣ, ಹೇಗಿದ್ದರೂ ನೀನು ಕೋಟೆ ಒಳಗೆ ಪ್ರವೇಶ ಮಾಡಬೇಕು. ನಾನು ಕಾರ್ಯದಲ್ಲಿ ಮಗ್ನನಾಗಬೇಕು. ಸಂಧಾನ ಮಾಡಿಕೊಳ್ಳಲೇ? ಲಂಕಿಣಿ, ಸಿದ್ಧರಾಗು. ಸಿದ್ಧರಾಗು. ಈ ಕೋಡಗನು ನನ್ನನ್ನು ಬಿಡುವಂತೆ ಕಾಣುವುದಿಲ್ಲ. ಇದ್ಯಾವುದೋ ಸಾಮಾನ್ಯ ಕೋತಿಯಲ್ಲ, ಅಂತ ಇಂಥ ಕೋತಿಯಲ್ಲ. ಇದೋ ಸಿದ್ಧರಾಗಿರುವೆನು. ಲಂಕಿಣಿ, ಧೈರ್ಯ ಸಮುತ್ತ.
ಲೇ ಲಕ್ಷ್ಮಿ, ನಿನಗೆ ರಾಮಾನಂದ ಇದು ಹೋಗಿ ಬಾ. ಆ